ನಾನು ಇವತ್ತು 5 ಪ್ರೋಗ್ರಾಮ್ ಇದೆ. ನೀವು ಕಡೂರು ಮೊದಲು ಭೇಟಿ ಕೊಟ್ಟು ಆಮೇಲೆ 5 ಪ್ರೋಗ್ರಾಮ್ ಹೋಗಿ ಕಡೂರು ಯುವಕರು ತಾಯಂದಿರು ಹಿರಿಯರು ಎಲ್ಲ ಇವತ್ತು ನಿಮ್ಮನ್ನು ನೋಡಲೇಬೇಕು ಅಂತ ಹೇಳಿ ಹಠ ಹಿಡಿದಿದ್ದಾರೆ. ಈ ಮಾತಿನ ಅನಂತವ್ರು ಹೇಳಿದ ಮೇಲೆ ನಾನು ಬೇರೆ ಪ್ರೋಗ್ರಾಮ್ ಅನ್ನ ಮುಂದಕ್ಕೆ ಹಾಕಿ ಇಲ್ಲಿಗೆ ಬಂದಿದ್ದೇನೆ. ನನಗೆ 91 ವಯಸ್ಸು, ನನಗೆ ಗೊತ್ತಿಲ್ಲ. ನಾನು 60 ವರ್ಷದ ಹಿಂದೆ ಇಲ್ಲಿ ಬಂದಾಗ ಪುಣ್ಯಾತ್ಮರು ನನ್ನನ್ನು ಅವತ್ತು ಕಾಂಗ್ರೆಸ್ಗೆ ಗ್ರಾಮ ನಮ್ಮ ಎಲ್ಲಾ ಸಮುದಾಯಗಳು ಕಡಲಕೋಟೆ ಆದಿಯಾಗಿ ಪ್ರತಿಯೊಬ್ಬರು 2022ರಲ್ಲಿ ನಾನು ಕಾಂಗ್ರೆಸ್ಗೆ ವಿರುದ್ಧವಾಗಿ ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತಾಗ ಗೆಲ್ಲಿಸಿಕೊಟ್ಟಂತ ಎಲ್ಲಾ ಪುಣ್ಯಾತ್ಮರು ನನ್ನ ತಾಯಂದಿರು ಅವರೆಲ್ಲ ಇವತ್ತು ಅವ್ರ ಮಕ್ಕಳು ನೀವು ಇವತ್ತು ನೀವು ಮೋದಿ ಅವರು ಈ ದೇಶದಲ್ಲಿ ಪ್ರಧಾನಮಂತ್ರಿ. ಸಮಾಜದಲ್ಲಿನ ಅಸಮಾನತೆಗಳನ್ನು ಸರಿಪಡಿಸುವ ಆಶಯದೊಂದಿಗೆ ಸದಾ ಆದರ್ಶ ರಾಜ್ಯವೊಂದರ ಕನಸು ಕಾಣುತ್ತಿದ್ದ ದೇವೇಗೌಡರು ಕೇವಲ 28 ವರ್ಷಗಳಿದ್ದಾಗ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ 1962ರಲ್ಲಿ ಕರ್ನಾಟಕ ವಿಧಾನಸಭೆ ಸದಸ್ಯನಾಗಿ ಮೊಟ್ಟಮೊದಲ ಬಾರಿಗೆ ಆಯ್ಕೆಯಾಗಿದ್ದರು. ಹೊಳೆನರಸೀಪುರ ಕ್ಷೇತ್ರದಲ್ಲಿ 60 ವರ್ಷಗಳ ಹಿಂದೆ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ಸಮಯದಲ್ಲಿ ತಮ್ಮ ಗೆಲುವಿಗೆ ಕಾರಣಕರ್ತರಾಗಿದ್ದ ಹೊಳೆನರಸೀಪುರ ಕ್ಷೇತ್ರದ ಕಡವಿನ ಹೊಸಹಳ್ಳಿಯಲ್ಲಿ ಪ್ರತಿಯೊಬ್ಬರೂ ನನಗೆ ಬಹುಮತವನ್ನು ಕೊಟ್ಟು ಜಯಶೀಲರನ್ನಾಗಿ ಮಾಡಿದ್ದರು. ಈಗ ಇಲ್ಲಿರುವ ಬಹುತೇಕ ನಿಮ್ಮ ತಂದೆ ತಾಯಂದಿರು ಅಂದೇ ನನಗೆ ಆಶೀರ್ವಾದ ಮಾಡಿದ್ದರು. ನೀವುಗಳು ನನ್ನನ್ನು ನೋಡಬೇಕೆಂದು ಆಸೆಪಟ್ಟಿದ್ದೀರಾ. ನನ್ನ ಅನೇಕ ಕಾರ್ಯಕ್ರಮಗಳನ್ನು ಮುಂದೂಡಿ ನಿಮ್ಮನ್ನು ನೋಡಲು ಬಂದಿದ್ದೇನೆ. ನಿಮ್ಮ ಪ್ರೀತಿ ಪಾತ್ರಕ್ಕೆ ನಾನು ಸದಾ ಆಭಾರಿಯಾಗಿರುತ್ತೇನೆ ಎಂದು ಈ ಸಮಯದಲ್ಲಿ ಮುಖಂಡರಾದ ಪಾಪಣ್ಣ ಮಾತನಾಡಿ, ಊರಿನ ಮೂಲಭೂತ ಸೌಕರ್ಯಗಳನ್ನು ಮಾಡಿದರೆ ಖಂಡಿತ ನಮ್ಮ ಊರಿನಲ್ಲಿ ಬಹುಮತವನ್ನು ನಮ್ಮ JDS ಪಕ್ಷಕ್ಕೆ ಮತ ನೀಡುವುದಾಗಿ ಹೇಳಿದನು. ಅದಕ್ಕೆ ದೇವೇಗೌಡರು, ನನಗೆ 91 ವರ್ಷ, ನಾನು ರಾಜ್ಯಸಭೆ ಸದಸ್ಯನಾಗಿದ್ದೇನೆ. ನಿಮ್ಮ ಯಾವುದೇ ಕೆಲಸ ಕಾರ್ಯಗಳು ಇದ್ದರೂ ಖಂಡಿತ ನಿಮ್ಮ ಕೆಲಸಗಳನ್ನು ಮಾಡಿಸಿಕೊಡುತ್ತೇನೆ ಎಂದು ಜೊತೆಗೆ ತಂದೆ ತಾಯಿ ಸಮಾನರಿರುವ ಈ ಊರಿನ ಜನತೆಗೆ, ಯುವಕ ಮಿತ್ರರಿಗೆ ನಾನು ಆಭಾರಿಯಾಗಿದ್ದೇನೆ ಎಂದರು. ಇನ್ನು ದೇಶದ ಅಭಿವೃದ್ಧಿಗೆ ಮೋದಿಯವರು ಈ ದೇಶದ ಪ್ರಧಾನಿಯಾಗಬೇಕು. NDA ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವರನ್ನು ತಾವು ಬೆಂಬಲಿಸಬೇಕು ಎಂದು HD ದೇವೇಗೌಡ ಅವರು ಮತಯಾಚನೆ ಮಾಡಿದರು. ಕಾರ್ಯಕ್ರಮದಲ್ಲಿ JDSನ ಮುಖಂಡರಾದ CA ಮಂಜುನಾಥ್, ಬಾಗಿವಾಳು ಬಸವರಾಜ್, ವಕೀಲ್ ಸುನಿಲ್ ಕುಮಾರ್, ಸೊಸೈಟಿ ಕುಮಾರ್, ಯುವ ಮುಖಂಡ ಸತೀಶ್, ಪ್ರವೀಣ್, ಗ್ರಾಮದ ಹಲವಾರು ಸದಸ್ಯರು ಹಾಜರಿದ್ದರು. ನಾನು ಇವತ್ತು 5 ಪ್ರೋಗ್ರಾಮ್ ಇದೆ. ನೀವು ಕಡೂರು ಮೊದಲು ಭೇಟಿ ಕೊಟ್ಟು ಆಮೇಲೆ 5 ಪ್ರೋಗ್ರಾಮ್ ಹೋಗಿ ಕಡೂರು ಯುವಕರು ತಾಯಂದಿರು ಹಿರಿಯರು ಎಲ್ಲ ಇವತ್ತು ನಿಮ್ಮನ್ನು ನೋಡಲೇಬೇಕು ಅಂತ ಹೇಳಿ ಹಠ ಹಿಡಿದಿದ್ದಾರೆ. ಈ ಮಾತಿನ ಅನಂತವ್ರು ಹೇಳಿದ ಮೇಲೆ ನಾನು ಬೇರೆ ಪ್ರೋಗ್ರಾಮ್ ಅನ್ನ ಮುಂದಕ್ಕೆ ಹಾಕಿ ಇಲ್ಲಿಗೆ ಬಂದಿದ್ದೇನೆ. ನನಗೆ 91 ವಯಸ್ಸು, ನನಗೆ ಗೊತ್ತಿಲ್ಲ. ನಾನು 60 ವರ್ಷದ ಹಿಂದೆ ಇಲ್ಲಿ ಬಂದಾಗ ಪುಣ್ಯಾತ್ಮರು ನನ್ನನ್ನು ಅವತ್ತು ಕಾಂಗ್ರೆಸ್ಗೆ ಗ್ರಾಮ ನಮ್ಮ ಎಲ್ಲಾ ಸಮುದಾಯಗಳು ಕಡಲಕೋಟೆ ಆದಿಯಾಗಿ ಪ್ರತಿಯೊಬ್ಬರು 2022ರಲ್ಲಿ ನಾನು ಕಾಂಗ್ರೆಸ್ಗೆ ವಿರುದ್ಧವಾಗಿ ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತಾಗ ಗೆಲ್ಲಿಸಿಕೊಟ್ಟಂತ ಎಲ್ಲಾ ಪುಣ್ಯಾತ್ಮರು ನನ್ನ ತಾಯಂದಿರು ಅನೇಕ ಅವರೆಲ್ಲ ಇವತ್ತು ಅವ್ರ ಮಕ್ಕಳು ನೀವು ಇವತ್ತು ನೀವು ಮೋದಿ ಅವರು ಈ ದೇಶದಲ್ಲಿ ಪ್ರಧಾನಮಂತ್ರಿ ಸಮುದಾಯ ಭವನ ಬಾಬು ಜಗಜೀವನ್ ರಾವ್ ಸ್ವಂತ ಆ ಸೈಟ್
ಮೂರು ಸಮುದಾಯ ಭವನ ಮಾಡ್ತೀವಿ, ಕಾಂಪೌಂಡ್ ಜಾಗರಣ ಮಾಡಿಸ್ತಾರೆ.